ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರೋಶಿ ಬೈ ತೇಜ್. ಇವತ್ತು ನಾನು ನಿಮ್ಮೆಲ್ರಿಗೂ ಆಗಸ್ಟ್ 19th ಇರೋ ರಕ್ಷಾ ಬಂಧನ್ಗೆ ನಿಮ್ಮ ಅಣ್ಣ ಅಥವಾ ತಮ್ಮನಿಗೆ ಸರ್ಪ್ರೈಸ್ ಮಾಡೋದಕ್ಕೆ ನೀವೇ ನಿಮ್ ಕೈಯಾರೆ ಕ್ರೋಶಿ ರಾಖಿನ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇಲ್ಲ ನಿಮಗೆ ತೋರಿಸ್ತಿರೋ ಹಾಗೆ 3 ರಾಖಿ ಡಿಸೈನ್ಸ್ ನ ಹೇಗ್ ಮಾಡೋದು ಅಂತ ನೀವು ಈ ವಿಡಿಯೋ ನೋಡಿ ಕಲ್ತ್ಕೋಬಹುದು. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನು ಫಸ್ಟ್ ನನ್ನ ತಮ್ಮನಿಗೆ 3 sets ಆಫ್ ಕಲರ್ ಕಾಂಬಿನೇಷನ್ಸ್ ನ ಚೂಸ್ ಮಾಡೋದಕ್ಕೆ ಹೇಳಿದೆ. ಅವನು ಅದೇ ರೀತಿ 3 sets ಆಫ್ ಕಲರ್ ಕಾಂಬಿನೇಷನ್ಸ್ ನ ಚೂಸ್ ಮಾಡ್ದ. ಅದರಲ್ಲಿ ನಾನು ಒಂದು ಸೆಟ್ ನ ಪಿಕ್ ಮಾಡಿದೆ. ದಟ್ ಈಸ್ ರೆಡ್, ಬ್ಲ್ಯಾಕ್ ಅಂಡ್ ಯೆಲ್ಲೋ. ಇದಕ್ಕೆ ನಿಮ್ಗೆ ಬೇಕಾಗಿರೋ ಐಟಮ್ಸ್ 3 ಕಲರ್ಸ್ ಯಾನ್, ಸಿಸರ್, ಈ ಥರ ನಾನು ಜುವೆಲ್ಸ್ ಇಂದ ತೆಗ್ದಿದ್ದೀನಿ ಇದನ್ನ. ಸೊ ನನ್ನ ಹತ್ರ ಇದೊಂದು ಜ್ಯುವೆಲ್ರಿಯಿಂದ ನಾನು ಇದನ್ನ ತೆಗ್ದಿದ್ದೀನಿ. ಬಟನ್, ಥ್ರೆಡ್ಸ್ ಆ್ಯಂಡ್ ಚಿಕ್ಕ ಸೂಜಿ ಬೇಕು. ನಾನು ಇದಕ್ಕೆ 3mm ಹುಕ್ ಸೈಜ್ನ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ನಾನು ಯೆಲ್ಲೋ ಕಲರ್ ಯಾನ್ನ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ ನೀವೇನು ಮಾಡಬೇಕು ಅಂದರೆ ಮ್ಯಾಜಿಕ್ ಸರ್ಕಲ್ನ ಫಾರ್ಮ್ ಮಾಡಬೇಕು. ನಾನು ಫಸ್ಟೇ ಹೇಳ್ಕೊಡ್ತೀನಿ ಮ್ಯಾಜಿಕ್ ಸರ್ಕಲ್ ಹೇಗೆ ಫಾರ್ಮ್ ಮಾಡೋದು ಅಂತ. ನಾವು ಸ್ಲಿಪ್ ನಾಟ್ ಹಾಕೋ ಥರನೇ ತಗೋಬೇಕು. ಬಟ್ ವಿ ಆರ್ ನಾಟ್ ಪುಲ್ಲಿಂಗ್ ದಿಸ್ ಥ್ರೆಡ್ ಕಂಪ್ಲೀಟ್ಲಿ. ಇದನ್ನು ಇಲ್ಲಿಗೆ ಹೇಗೆ ಬಿಡ್ತೀವಿ. ದಿಸ್ ಇಸ್ ಅ ಸ್ಲಿಪ್ ನಾಟ್. ಬಟ್ ಈ ರಿಂಗ್ ಏನು ಫಾರ್ಮ್ ಆಗಿದೆ ದಟ್ ಈಸ್ ಕಾಲ್ಡ್ ಅ ಮ್ಯಾಜಿಕ್ ರಿಂಗ್. ಸೊ ಸ್ವಲ್ಪ ನಾನು ಹೇಳ್ಕೊತೀನಿ. ಇವಾಗ ವಿಲ್ ಸ್ಟಾರ್ಟ್ ವರ್ಕಿಂಗ್ ಇನ್ಸೈಡ್ ದಿಸ್ ರಿಂಗ್. ಫಸ್ಟ್ ವಿಲ್ ಮೇಕ್ 3 ಚೈನ್ಸ್. 3 ಚೈನ್ ಸ್ಟಿಚಸ್ ಹಾಕಿದ್ದೀವಿ. ಈಗ ಈ ಮ್ಯಾಜಿಕ್ ರಿಂಗ್ ಒಳಗಡೆ ವಿಲ್ ಫಾರ್ಮ್ ಪಫ್ ಸ್ಟಿಚಸ್. ಪಫ್ ಸ್ಟಿಚಸ್ಗೆ ಯು ವಿಲ್ ಹ್ಯಾವ್ ಟು yarn over, insert your hook and pull out the yarn properly. ಇಷ್ಟು ಪುಲ್ ಮಾಡಬೇಕು yarnನ. Again yarn over, insert your hook, pull out the yarn. ಇದೇ ಥರ you have to repeat doing 5 times. ಈಗ you'll yarn over and pull through all the loops. That's your puff stitch. ಈಗ ಅಗೇನ್ ಈ ಪಫ್ ಸ್ಟಿಚ್ನ ಲಾಕ್ ಮಾಡೋದಕ್ಕೆ ಲಾಸ್ಟಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಈ ಥರ ಸ್ಟಿಚ್ ಹಾಕ್ತೀರ. ಈಗ ಮತ್ತೆ ಯು ವಿಲ್ ಮೇಕ್ 1 ಡಬಲ್ ಕ್ರೋಶೆ. ಡಬಲ್ ಕ್ರೋಶೆ ಹೇಗೆ ಮಾಡೋ ಅಂತ ಗೊತ್ತಲ್ವಾ. yarn over, insert your hook, pull out the yarn and pull through 2 loops, again pull through 2 loops. ಈಗ ಮತ್ತೆ we'll repeat making a puff stitch. Yarn over, pull out all the loops, pull through all the loops and lock it. Yarn over, insert your hook, pull out the yarn over, pull through 2 loops, yarn over, pull through 2 more loops. Yes. ಸೊ ನಾವಿಲ್ಲಿ 3 ರೌಂಡ್ಸ್ ಮಾಡಬೇಕು ಈ ರಾಖಿ ಮಾಡೋದಕ್ಕೆ. ಸೊ ಫಸ್ಟ್ ರೌಂಡ್ ಇದು. ಇದೇ ಥರ ನೀವು ಇನ್ನು 6 ಪಫ್ ಸ್ಟಿಚಸ್ನ ಮಾಡ್ಕೋಬೇಕು. ಇದು ಲಾಸ್ಟ್ ಒನ್. ಸೊ 6 ಪಫ್ ಸ್ಟಿಚಸ್ ಆಗಿದೆ. ಈಗ ನಾವು ಈ ಥ್ರೆಡ್ನ ಪುಲ್ ಮಾಡೋಣ. ಇವಾಗ ನಮ್ಮ ಫಸ್ಟ್ ಡಬಲ್ ಕ್ರೋಶೆ ಅಂದರೆ 3 ಚೈನ್ಸ್ ಏನು ಹಾಕಿದ್ವಿ ಅಲ್ಲಿ 3rd ಚೈನ್ಗೆ ಯು ವಿಲ್ ಇನ್ಸರ್ಟ್ ಯುವರ್ ಹುಕ್. ಎಸ್, ಆ್ಯಂಡ್ pull out the yarn and slip stitch. ಈ ಸ್ಲಿಪ್ ಸ್ಟಿಚ್ಚಲ್ಲಿ ನೀವು ಫಸ್ಟ್ ರೌಂಡ್ನ ಕ್ಲೋಸ್ ಮಾಡ್ತೀರ. ಕತ್ತಿಯ
ದಿಸ್ ಇಸ್ ಡನ್. ಈಗ ಇದಾಗಿದೆ, ಫಸ್ಟ್ ರೌಂಡ್ ಕಂಪ್ಲೀಟ್ ಆಗಿದೆ. ಫಸ್ಟ್ ರೌಂಡ್ ಕಂಪ್ಲೀಟ್ ಆಗಿದೆ. ಇವಾಗ ಇದೇ ಥರ ಸೇಮ್ ನೀವು ನಿಮ್ಮ ನೆಕ್ಸ್ಟ್ ಯಾನ್, ದಟ್ ಈಸ್ ದಿಸ್ ರೆಡ್, ನಾನು ನೆಕ್ಸ್ಟ್ ರೌಂಡ್ಗೆ ರೆಡ್ ಕಲರ್ನ ಚೂಸ್ ಮಾಡಿದ್ದೀನಿ. ಸೊ ಈ ಯಾನಲ್ಲೂ ನಾನು ರಿಪೀಟ್ ಇದೇ ಥರ ಮಾಡ್ಕೋತೀನಿ. ಸೇಮ್ ಸರ್ಕಲ್ ನಾನಿವಾಗ ರೆಡ್ ಕಲರಲ್ಲೂ ರೆಡಿ ಮಾಡ್ಕೊಂಡಿದ್ದಾಗಿದೆ. ಸೊ ಈಗ ಸೆಕೆಂಡ್ ರೌಂಡ್ ಏನು ಅಂತ ಹೇಳ್ಕೊಡ್ತೀನಿ. ಸೆಕೆಂಡ್ ರೌಂಡ್ಗೆ ನೀವು ಅಗೇನ್ 3 ಚೈನ್ ಸ್ಟಿಚಸ್ ಹಾಕೋತೀರಾ. ನೆಕ್ಸ್ಟ್ ಈ ಫಸ್ಟ್ ಚೈನಲ್ಲಿ ಇಲ್ಲೇನು ಫಸ್ಟ್ ಸ್ಟಿಚ್ ಹಾಕಿದಿರೋ ನೀವು, ಈ ಸ್ಟಿಚ್ಚಲ್ಲಿ ಇನ್ನು 4 ಡಬಲ್ ಕ್ರೋಶೇಸ್ ಮಾಡ್ತೀರಾ. ಸೊ ಹೇಗಿದ್ರು ನಾವು ಫಸ್ಟ್ 3 ಚೈನ್ ಸ್ಟಿಚಸ್ ಹಾಕಿರೋದು ಡಬಲ್ ಕ್ರೋಶೆ ಆಗಿ ಕನ್ಸಿಡರ್ ಆಗುತ್ತೆ. ಸೊ 5 ಡಬಲ್ ಕ್ರೋಶೇಸ್ ಆಲ್ ಟುಗೆದರ್. So 1 2 3 4 5 ಡಬಲ್ ಕ್ರೋಶೇಸ್ ಪ್ಲಸ್ 1. ಈಗ 1 ಸ್ಟಿಚ್ ಬಿಟ್ಟು ನೆಕ್ಸ್ಟ್ ಸ್ಟಿಚ್ಚಲ್ಲಿ ನೀವು ಮತ್ತೆ 5 ಡಬಲ್ ಕ್ರೋಶೇಸ್ನ ಹಾಕ್ತೀರಾ. ಚೈನ್ 1, ನೆಕ್ಸ್ಟ್ ಅಗೇನ್ 1 ಸ್ಪೇಸ್ ಬಿಟ್ಟು ನೆಕ್ಸ್ಟ್ ಸ್ಪೇಸಲ್ಲಿ ಮತ್ತೆ 5 ಡಬಲ್ ಕ್ರೋಶೇಸ್ ಹಾಕ್ತೀರಾ. ಚೈನ್ 1 ಆ್ಯಂಡ್ 1 ಸ್ಟಿಚ್ ಬಿಟ್ಟು ಇನ್ನೊಂದು ಸ್ಟಿಚ್ಚಲ್ಲಿ ಮತ್ತೆ 5 ಡಬಲ್ ಕ್ರೋಶೇಸ್. ಸೊ ಯು ವಿಲ್ ರಿಪೀಟ್ ಡೂಯಿಂಗ್ ದ ಸೇಮ್ ಅಂಟಿಲ್ ಹಿಯರ್. ಸೊ ಈಗ ನಮಗೆ ಟೋಟಲ್ 8 ಕ್ಲಸ್ಟರ್ಸ್ ಸಿಕ್ಕಿದೆ. ಲಾಸ್ಟಲ್ಲಿ ಈ ಥರ 1 ಸ್ಪೇಸ್ ಮಿಕ್ಕುತ್ತೆ. ಸೊ ಇವಾಗ ಇಲ್ಲಿ 3 ಸ್ಟಿಚಸ್ ಏನು ಹಾಕಿದ್ವಿ ಅಲ್ಲಿದು 3rd ಸ್ಟಿಚ್ಗೆ ನಾವು ಸ್ಲಿಪ್ ಸ್ಟಿಚ್ ಮಾಡ್ಕೋತೀವಿ. ಎಸ್, ಈಗ ಈ ರೌಂಡ್ ಕಂಪ್ಲೀಟ್ ಆಗಿದೆ, ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಗಿದೆ. ನಾವೀಗ ಮತ್ತೆ ಸ್ಲಿಪ್ ಸ್ಟಿಚ್ ಹಾಕಿ ಇಲ್ಲಿ ಕತ್ತಿಯಾನ್. ಸೊ ಈಗ ಫಸ್ಟ್ ಆ್ಯಂಡ್ ಸೆಕೆಂಡ್ ರೌಂಡ್ ಏನು ಮಾಡಿದ್ದೀವಿ ಅದನ್ನೇ ನಾವು ಬ್ಲ್ಯಾಕ್ ಕಲರ್ ಯಾನಲ್ಲಿ ರಿಪೀಟ್ ಮಾಡ್ತೀವಿ. ವಿಲ್ ರಿಪೀಟ್ ದ ಸೇಮ್ ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್ ರೌಂಡ್ನು ಬ್ಲ್ಯಾಕ್ ಕಲರಲ್ಲೇ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಈಗ ಬ್ಲ್ಯಾಕ್ ಯಾನಲ್ಲೂ ಫಸ್ಟ್ ಆ್ಯಂಡ್ ಸೆಕೆಂಡ್ ರೌಂಡ್ನ ಕಂಪ್ಲೀಟ್ ಮಾಡಿದ್ದೀನಿ. ಈಗ ನಾವು ಥರ್ಡ್ ರೌಂಡಿಗೆ ಬಂದಿದ್ದೀವಿ. ಸೊ ಥರ್ಡ್ ರೌಂಡ್ ನೀವೇನು ಮಾಡಬೇಕು ಅಂದರೆ 1 ಸ್ಲಿಪ್ ಸ್ಟಿಚ್ ಹಾಕಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಸ್ಟಿಚ್ಗೂ ನೀವು ಸ್ಲಿಪ್ ಸ್ಟಿಚ್ ಹಾಕೋಬೇಕು. ಬಿಕಾಸ್ ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಹಿಯರ್. ಸೊ ಇಲ್ಲಿರೋ ಎಲ್ಲ ಸ್ಟಿಚಸ್ಗೂ ಸ್ಲಿಪ್ ಸ್ಟಿಚಸ್ ಹಾಕೊಂಡು ಬರಬೇಕು ಮತ್ತು ಈ ಕಾರ್ನರ್ಗೂ ಸ್ಲಿಪ್ ಸ್ಟಿಚ್ ಮಾಡಬೇಕು. ಈ ಕಾರ್ನರ್ ಸ್ಪೇಸ್ ಏನಿದೆ ಇಲ್ಲಿಗೆ. ಇವಾಗ ಇಲ್ಲಿ ಯು ವಿಲ್ ಮೇಕ್ 3 ಚೈನ್ಸ್ ಮತ್ತು ಇದರೊಳಗಿಂದ ನೀವು ಎಲ್ಲದರಲ್ಲೂ 5 ಡಬಲ್ ಕ್ರೋಶೇಸ್ನ ಮಾಡ್ಕೊಂಡು ಬರ್ತೀರ. ಸೊ ಇಲ್ಲಿ 5 ಡಬಲ್ ಕ್ರೋಶೇಸ್ ಆಯಿತು, ಇನ್ಕ್ಲೂಡಿಂಗ್ ದಟ್ ಚೈನ್ 3. ಈಗ ಮತ್ತೆ ನೀವು ಈ ಸ್ಪೇಸಲ್ಲೂ 5 ಡಬಲ್ ಕ್ರೋಶೇಸ್ ಹಾಕ್ತೀರಾ. ಇಲ್ಲಿ ಚೈನ್ 1 and make 5 double crochets here. ಸೊ ಇದೇ ಥರ ಯು ವಿಲ್ ಚೈನ್ 1 ಆ್ಯಂಡ್ ಮೇಕ್ 5 ಡಬಲ್ ಕ್ರೋಶಸ್. ಇದೇ ಥರ ರಿಪೀಟ್ ಮಾಡ್ಕೊಂಡು ಬರ್ತೀರಾ ಈ ಎಲ್ಲ ಸ್ಪೇಸಸಲ್ಲೂ. ಸೊ ಈಗ ಥರ್ಡ್ ರೌಂಡು ಕಂಪ್ಲೀಟ್ ಆಗಿದೆ. ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ.
ಲಾಸ್ಟ್ ಸ್ಲಿಪ್ ಸ್ಟಿಚ್ ಹಾಕಿ ವಿ ಆರ್ ಕ್ಲೋಸಿಂಗ್ ದಿಸ್ ರೌಂಡ್. ಸೊ ದಟ್ಸ್ ಯೋರ್ ಥರ್ಡ್ ರೌಂಡ್. ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್ ನನಗೆ ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ನೀವು ಈ ಥರ 3 ರೌಂಡನ್ನು ಡಿಫ್ರೆಂಟ್ ಕಲರ್ಸಲ್ಲಿ ಈ ಥರನೂ ಮಾಡ್ಕೋಬೋದು, ಅಥವಾ ನೀವು ಒಂದೇ ಸಾಕು ಅಂತ ಹೇಳಿದ್ರೆ ಈ ಥರನೂ ಮಾಡ್ಕೋಬೋದು. ಡಿಫ್ರೆಂಟ್ ಕಲರ್ಸ್ ಯೂಸ್ ಮಾಡಿ 1, 2, 3 ರೌಂಡ್ಸ್ನ ಈ ಥರ ಮಾಡ್ಬೋದು, ಅಥವಾ ಹೀಗೆ ಮಾಡ್ಕೋಬೋದು. ಇದನ್ನೆಲ್ಲ ಹೇಗೆ ಜಾಯಿನ್ ಮಾಡೋದು ಅಂತ ನಾನು ತೋರಿಸ್ತೀನಿ. ಈಗ ಇಲ್ಲೇನು ಎಕ್ಸ್ಟ್ರಾ ಇದೆ ಇದನ್ನು ಫಸ್ಟ್ ಜಾಯಿನ್ ಮಾಡ್ಕೊಬಿಡೋಣ. ಸೊ ಫಸ್ಟ್ ರೌಂಡ್ಗೆ ನಾವು all 6 ಪಫ್ ಸ್ಟಿಚಸ್ ಇನ್ ಬಿಟ್ವೀನ್ 1 ಡಬಲ್ ಕ್ರೋಶಸ್ ಹಾಕ್ತೀವಿ. ಸೆಕೆಂಡ್ ರೌಂಡ್ಗೆ ಎಲ್ಲ ಸ್ಪೇಸಸ್ ಅಲ್ಲ, ಅಂದರೆ 1 ಆಫ್ಟರ್ ದಿ ಅದು 1 ಸ್ಟಿಚಸ್ನ ಬಿಟ್ಟು ನೆಕ್ಸ್ಟ್ ಸ್ಟಿಚ್ಗೆ, ಅಂದರೆ 1 ಸ್ಟಿಚ್ಚಲ್ಲಿ 5 ಡಬಲ್ ಕ್ರೋಶಸ್ ಹಾಕಿ 1 ಸ್ಟಿಚ್ನ ಸ್ಕಿಪ್ ಮಾಡಿ ಇನ್ನೊಂದು ಸ್ಟಿಚ್ಗೆ 5 ಡಬಲ್ ಕ್ರೋಶಸ್ನ ಮಾಡ್ತೀವಿ. ಸೊ ದಟ್ ಈಸ್ 8 ಆಲ್ ಟುಗೆದರ್. ನೆಕ್ಸ್ಟ್ ಥರ್ಡ್ ರೌಂಡ್ಗೆ ಅಗೇನ್ 8 ಕ್ಲಸ್ಟರ್ಸ್ನ ಫಾರ್ಮ್ ಮಾಡಬೇಕು. ಅದೇ ಥರ ಎವ್ರಿ ಸ್ಪೇಸಸಲ್ಲೂ 5 ಡಬಲ್ ಕ್ರೋಶಸ್ ಇನ್ ಬಿಟ್ವೀನ್ 1 ಚೈನ್ ಸ್ಟಿಚಸ್ನ ಹಾಕ್ತೀವಿ. ಈಗ ನಾನು ಈ ನೀಡಲ್ನ ಯೂಸ್ ಮಾಡಿಕೊಂಡು ಎಕ್ಸ್ಟ್ರಾಸ್ನ ಹೈಡ್ ಮಾಡ್ತೀನಿ. ಇದೇ ರೀತಿ ಹೈಡ್ ಆದಮೇಲೆ ನಾವಿವಾಗ ಇದನ್ನು ಹೇಗೆ ಪ್ಲೇಸ್ ಮಾಡ್ತೀವಿ ಅಂದರೆ, ಇದು ಇದ್ರ ಮೇಲೆ ಇದು ಆ್ಯಂಡ್ ಇದ್ರ ಮೇಲೆ ಇದು, ಈ ಥರ ನಾವು ಪ್ಲೇಸ್ ಮಾಡ್ತಿದ್ದೀವಿ ರಾಖಿ ಮಾಡೋದಕ್ಕೆ. ಸೊ ಇದ್ರ ಎಕ್ಸ್ಟ್ರಾಸ್ನು ನಾನು ಹೈಡ್ ಮಾಡಿಬಿಟ್ಟು ಆಮೇಲೆ ನಿಮಗೆ ಸಿಗ್ತೀನಿ. ಸೊ ಈಗ ನಾನು ಏನು ಮಾಡ್ತೀನಿ ಅಂದರೆ, ಈ ಬಟನ್ ಹೋಲ್ ಇಷ್ಟು ಚಿಕ್ಕದಿರೋದ್ರಿಂದ ನನಗೆ ಸ್ಮಾಲ್ ನೀಡಲ್ ಬೇಕು, ಅದಕ್ಕೆ ಈ ನೀಡಲ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈಗ ನಮ್ಮ ಪ್ಲೇಸ್ಮೆಂಟ್ ಪ್ರಕಾರ ನಾವು ಫಸ್ಟ್ ಇದು ಬರುತ್ತೆ, ಇದ್ರ ಕೆಳಗಿದು, ನೆಕ್ಸ್ಟ್ ಇದು ಬರುತ್ತೆ. ಸೊ ದಿಸ್ ಇಸ್ ಅವರ್ ಪ್ಲೇಸ್ಮೆಂಟ್. ಇದ್ರ ಮೇಲೆ ನಾನು ಈ ಮಣಿನ ಪ್ಲೇಸ್ ಮಾಡ್ತೀನಿ. ಇದಾದಮೇಲೆ ಇದನ್ನು ಸ್ವಲ್ಪ ನೀಟಾಗಿ ಟೈಟಾಗಿ ಕಟ್ಕೋಬೇಕು ನಾವು. ಟೂ ಟು 3 ಟೈಮ್ಸ್ ಈ ರೀತಿ ನಾಟ್ ಹಾಕಬೇಕು. ಸೊ ನಾನೀಗ ಇದನ್ನು ಟೈಟಾಗಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಈಗ ಐ ವಿಲ್ ಕಟ್ ದಿಸ್ ಥ್ರೆಡ್. ಇವಾಗ ಬ್ಯಾಲೆನ್ಸ್ ಏನಿರೋದು ಅಂದರೆ ಸೈಡ್ಸ್ ಥ್ರೆಡ್ ಮಾಡೋದು. ಸೊ ಅದನ್ನು ಹೇಗೆ ಮಾಡೋದಂತ ಇವಾಗ ಹೇಳ್ಕೊಡ್ತೀನಿ. ನಾನಿವಾಗ ಸೈಡ್ ಥ್ರೆಡ್ಸ್ನ ಈ 2 ಸ್ಪೇಸಸಲ್ಲಿ ಮಾಡ್ತೀನಿ. ಸೊ ಸೈಡ್ ಥ್ರೆಡ್ಸ್ಗೆ ನಾನು ಈ 3 ಕಲರ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಅದು ಹೇಗೆ ಅಂದರೆ, ನಾನಿದ್ರಲ್ಲಿ ಯೂಸ್ ಮಾಡಿರೋದು ಯೆಲ್ಲೋ, ರೆಡ್ ಆ್ಯಂಡ್ ಬ್ಲ್ಯಾಕ್. ಸೊ ಈ 3 ಕಲರ್ಸ್ನ ನಾನು ಒಟ್ಟಿಗೆ ಜಾಯಿನ್ ಮಾಡ್ತೀನಿ.
yellow, red and black. ಈ ಮೂರು ಕಲರ್ಸ್ನ ಈ ರೀತಿ ಒಟ್ಟಿಗೆ ಜಾಯಿನ್ ಮಾಡ್ತೀನಿ. ಜಾಯಿನ್ ಮಾಡಿ ನಾನು ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಇಲ್ಲಿ ನಾನು ಈ ಎರಡು ಸೈಡ್ಸ್ನ ತಗೊಂಡಿದ್ದೀನಿ. ಫಸ್ಟ್ ಈ ಸೈಡ್ಗೆ ನಾನು ಹುಕ್ ಇನ್ಸರ್ಟ್ ಮಾಡ್ತೀನಿ. Now I'll take this yarn inside. ಈ ರೀತಿ ತಗೊಂಡು I'll start working. ಈಗ ನಾನು ಏನು ಮಾಡ್ತೀನಿ ಅಂದರೆ ನನಗೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದದವರೆಗೂ ನೋಡಿಕೊಂಡು ಐ ವಿಲ್ ಕಟ್ ದಿ ಯಾನ್. ನಾನು ಯಾನ್ನ ಇಲ್ಲಿ ಕಟ್ ಮಾಡ್ಕೋತೀನಿ. ಇವಾಗ ನನಗಿದಿಷ್ಟು ಸಿಕ್ಕಿದೆ. ಎಷ್ಟು ಚೇಂಜ್ ಮಾಡಿದ್ದೀನಿ ಅಂದರೆ 1 2 3 4 5 6 7 8 9 10 ಚೈನ್ಸ್ 10 ಸ್ಟಿಚಸ್ ಮಾಡಿದ್ದೀನಿ. 11 12 13 14 ಆ್ಯಂಡ್ ಐ ಪುಲ್ ದಿ ಯಾನ್. ಸೊ 14 ಸ್ಟಿಚಸ್ ಹಾಕಿದೆ ನಾನು. 14 ಸ್ಟಿಚಸ್ ಹಾಕಿ ಯಾನ್ನ ಹೊರಗೆ ಎಳ್ಕೊಂಡೆ. ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ಇದನ್ನು ಟೈಟಾಗಿ ನಾಟ್ ಹಾಕ್ತೀವಿ. ಆ್ಯಂಡ್ ಐ ವಿಲ್ ಕಟ್ ದಿಸ್. ಈ ಕಡೆ ಸೈಡ್ ಹೀಗಾಯಿತು. ಈಗ ಈ ಕಡೆ ಸೈಡ್ ಕೂಡ ಸೇಮ್ ಮಾಡ್ತೀನಿ. ಇದಕ್ಕೆ ನಾನು 3 ಕಲರ್ ಯಾನ್ಸ್ನ ಯೂಸ್ ಮಾಡಿದ್ದೀನಿ. ಇಲ್ಲಿ 3 ಕಲರ್ ಇದನ್ನು ಯೂಸ್ ಮಾಡಿದಾಗೆ 3 ಕಲರ್ ಯಾನ್ಸ್ ಯೂಸ್ ಮಾಡಿದ್ದೀನಿ. ಸೊ ಸಿಂಗಲ್ ಕಲರ್ ಯೂಸ್ ಮಾಡಿ ಇದಕ್ಕೆ ನಾನು ಥ್ರೆಡ್ ಹಾಕ್ತಾ ಇದ್ದೀನಿ. ಸೊ ಈ ಕಡೆ ಸೈಡ್ ಆಲ್ರೆಡಿ ಹಾಕಿದ್ದೀನಿ. ಸೊ ಈ ಕಡೆ ಸೈಡ್ ನಿಮಗೆ ತೋರಿಸ್ತೀನಿ ಹೇಗೆ ಹಾಕೋದು ಅಂತ. ನೀವೇನು ಮಾಡಬೇಕು ಅಂದರೆ ಇದನ್ನು ಎಷ್ಟು ಬೇಕೋ ಅಷ್ಟು ಲೆಂತ್ ತೊಗೋಬೇಕು. ಲೆಂತ್ ನೋಡ್ಕೊಂಡು ಡಬಲ್ ಲೇಯರ್ ಮಾಡ್ಕೋಬೇಕು. ಡಬಲ್ ಲೇಯರ್ ಮಾಡಾದಮೇಲೆ ಸೊ ಈ ರೀತಿ ಡಬಲ್ ಲೇಯರ್ ಮಾಡಾದಮೇಲೆ ಈ ಸ್ಪೇಸ್ ಏನಿದೆ, ನೀವು ಎಲ್ಲಿಂದ ಥ್ರೆಡ್ ಹಾಕಬೇಕು ಅಂತಿದ್ದೀರಾ ಆ ಸ್ಪೇಸ್ನ ಕರೆಕ್ಟಾಗಿ ನೋಡಿಕೊಂಡು ಆ ಸ್ಪೇಸ್ ಒಳಗಿಂದ ಯು ವಿಲ್ ಇನ್ಸರ್ಟ್ ದ ಯಾನ್. ಹಿಂಗೆ ಯಾನ್ನ ಇನ್ಸರ್ಟ್ ಮಾಡಿ ಯು ವಿಲ್ ಸ್ಟಾರ್ಟ್ your chains. 1 2 3 4 5 6 7 8 9 and 10. So ಈಗ you will cut your yarn and pull it out. ಸೊ ನೀವು ಥ್ರೆಡ್ನ ಈ ರೀತಿ ಫಾರ್ಮ್ ಮಾಡ್ತೀರಾ.